ಗೌಡಪ್ಪನ ಶ್ರೀಮಠದಲ್ಲಿ ಪ್ರತಿನಿತ್ಯವೂ ನಡೆದುಕೊಂಡು ಬರಲಿರುವ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತದ ಮಹಾತ್ಮೆಯನ್ನು ನಾವೆಲ್ಲ ಚಿಂತನೆ ಮಾಡ್ತಾ, ಜೀವನು ಏನಕ್ಕೇನ ಪ್ರಕಾರದಿಂದ ಪರಮಾತ್ಮನಾಗಲೇಬೇಕು, ಅದಕ್ಕಾಗಿಯೇ ಪರಮಾತ್ಮ ಈ ಮನುಷ್ಯ ದೇಹವನ್ನು ನಮ್ಮೆಲ್ಲರಿಗೂ ಪ್ರದಾನ ಮಾಡಿದಾನ ಅಂತ ತಿಳ್ಕೊಂಡು, ಜ್ಞಾನ ಮಾರ್ಗ ಭಾಳ ಕಠಿಣ ಅದ ಅಂತ ಸುಲಭವಾಗಿರ್ತಕ್ಕಂಥ ಮಾರ್ಗವನ್ನು ನಮಗೆ ತೋರಿಸ್ತಾ ವ್ಯಾಸ ಭಗವಂತ ಈ ಶ್ರೀಮದ್ ಭಾಗವತವನ್ನು ನಾನು ಯಾಕೆ ಹೇಳಕ್ಕೆ ಹೊಂಟೀನಿ ಅಂತ ಕೇಳಿದ್ರೆ, ಯಾರಿಗೆ ಜ್ಞಾನ ಪಚನ ಆಗಂಗಿಲ್ಲ ಅವರು ಭಕ್ತಿಗೆ ಅಧಿಕಾರಿಗಳಾಗಲಿಕ್ಕೆ ಬರ್ತದ ಅಂತ ತಿಳ್ಕೊಂಡು, ಪ್ರಪಂಚದಲ್ಲಿದ್ದುಕೊಂಡು ನಿತ್ಯ ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಕ್ಕಂಥ ಜೀವ ಪರಮಾತ್ಮನ ಸ್ವರೂಪನೇ ಆಗ್ತಾನ ಅಂತಕ್ಕಂಥ ಇತಿಹಾಸಗಳ ಜೊತೆಗೆ ನಮಗೆ ತಿಳಿಸ್ತಾ, ನಿನ್ನಿನ ದಿವಸ ಹಾಗಾದ್ರೆ ಅಂಥ ಪರಮಾತ್ಮನ ಸ್ವರೂಪ ಯಾವುದ್ರಿ ಅಂತ ಕೇಳಿದ್ರ, ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಮೂರು ತಾಪಗಳನ್ನು ನಾಶ ಮಾಡ್ತಕ್ಕಂಥ ಆ ಪರಮಾತ್ಮ ಕೃಷ್ಣನಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಅಂತ ಹೇಳ್ತಾ, ಆ ಮೂರು ತಾಪಗಳ ಬಗ್ಗೆ ನಾವು ನಿನ್ನೆ ಚಿಂತನೆ ಮಾಡ್ತಾ, ಪರಮಾತ್ಮನನ್ನು ಒಲಿಸಬೇಕಾಗಿತ್ತಂದ್ರೆ ಒಂದು ಕೆಲಸ ಏನು ಮಾಡು ಅಂದ್ರೆ ವಂದನೆಯನ್ನು ಮಾಡು ಅಂತ ಹೇಳಿದ್ರು ಅವರು. ನಮಸ್ಕಾರಕ್ಕೆ ಪರಮಾತ್ಮ ಕರಗುತ್ತಾನ. ಪರಮಾತ್ಮ ಅಲ್ಲ, ಪ್ರಪಂಚದೊಳಗೆ ಎಂಥ ವೈರಿ ಅದನಂದ್ರೂ ಕೂಡ ನಾವು ಅವರಿಗೆ ನಮಸ್ಕಾರ ಮಾಡಿದ್ವಿ ಅಂದ್ರೆ ಅವ ಕರಗಬೇಕ, ಹೌದಿಲ್ರಿ? ಆ ನಮಸ್ಕಾರದೊಳಗೆ ಅಂಥದ್ದೊಂದು ದೊಡ್ಡ ತಾಕತ್ತದ ಅಂತ ತಿಳ್ಕೊಂಡು ಮಹಾತ್ಮರು ನಮಗೇನು ಹೇಳಕೊಂಟಾರ, ಪರಮಾತ್ಮನಿಗೆ ನೀನು ನಮನವನ್ನು ಮಾಡು. ಅದರಿಂದ ಏನಾಗುತ್ತದ್ರಿ ಅಂತ ಕೇಳಿದ್ರು ಅವರು. ನಮಸ್ಕಾರ ಮಾಡೋದ್ರಿಂದ ಏನಾಗುತ್ತದ್ರಿ ಅಂದ್ರೆ ಪರಮಾತ್ಮ ಬದ್ಧಿತನಾಗತನ. ನೀನು ಭಾವದಿಂದ ಬರೀ ಶರೀರದಿಂದ ನಮಸ್ಕಾರ ಮಾಡು ಅನ್ನಲಿಲ್ಲ ಅವರು. ಮನಸ್ಸಾಪೂರ್ವಕವಾಗಿ ಭಗವಂತನಿಗೆ ನಮಸ್ಕಾರ ಮಾಡಿದೆ ಅಂದ್ರೆ ಆ ಪರಮಾತ್ಮ ನಿನಗೆ ಬದ್ಧಿತನಾಗತಾನ ಅಂತ ತಿಳ್ಕೊಂಡು ಉಪದೇಶವನ್ನು ಮಾಡ್ತಾ, ಕಷ್ಟ ಕಾಲದಲ್ಲಿ ನಿನ್ನ ಜೊತೆಗೆ ಯಾರಾದರೂ ಅದಾರ ಅಂದ್ರೆ ಅವ ಪರಮಾತ್ಮ, ಹೌದಿಲ್ರಿ? ಸುಖದೊಳಗೆ ಜೊತೆಗೆ ಯಾರು ಇರ್ತಾರೆ ಅಂದ್ರೆ ಜೀವ ಇರ್ತಾನ. ಇವ ಬರೀ ಸುಖ ಇದ್ದಾಗ ಅಷ್ಟೇ ಸಾಥ್ ಕೊಡ್ತಾನ, ಆದ್ರೆ ಪರಮಾತ್ಮ ಸದಾ ನಮ್ಮ ಜೊತೆಗೆ ಇರ್ತಾನ, ಹೌದಿಲ್ರಿ? ಕಷ್ಟ ಬರಲಿ, ಸುಖ ಬರಲಿ, ಮಾನ ಬರಲಿ, ಅಪಮಾನಗಳು ಬರಲಿ, ಏನೇ ನಮಗೆ ಬಂದಾದ ಅಂದ್ರೆ ಸದಾ ನಮ್ಮಿಂದ ಮುಂದೆ ಕಾಯ್ತಕ್ಕಂಥ ದೇವ್ರು ಯಾರಾದ್ರೂ ಇದ್ರೆ ಅವ ಪರಮಾತ್ಮ ಅದಾನ ಅಂತ ನಿನ್ನೆ ದಿವಸ ನಾವೆಲ್ಲ ಕೇಳ್ತಾ ಬಂದಿದ್ವಿ. ಅವರಂತರ ಕಷ್ಟ ಕಾಲದೊಳಗನೆ ಪರಮಾತ್ಮ ಎಲ್ಲರನ್ನ ಎಲ್ಲರಿಗೂ ಸಹಾಯ ಮಾಡಿರ್ತಕ್ಕಂಥ ದೃಷ್ಟಾಂತವನ್ನು ನಾವು ಕೇಳ್ತಾ ಬಂದಿದ್ದೀವಿ. ಅದಕ್ಕೆ ಅವರಂತರ ಸದಾ ಪರಮಾತ್ಮನನ್ನ, ರಾಧಾಕೃಷ್ಣನನ್ನ ಹೃದಯದೊಳಗೆ ಇಟ್ಟುಕೊಂಡಿ ಅಂತ ಕೇಳಿದ್ರ ನೀನು ಪ್ರೇಮದಿಂದ ಅವನಿಗೆ ನಮಸ್ಕಾರವನ್ನು ಮಾಡ್ತಾ ಇರು. ನಮನ ಪ್ರಭುಕ್ಕೆ ಬಂಧನ್ಮೇ ಡಾಲ್ತಾ ಹೈ, ಪರಮಾತ್ಮನನ್ನ ಬಂಧನದೊಳಗ ಸಿಗಿಸ್ತದದು ನಮಸ್ಕಾರ ಅಂತಕ್ಕಂಥದ್ದು. ಭಾವಕ್ಕೆ ಬದ್ಧಿತನಾಗಲೇಬೇಕಾಗ್ತದ ಪರಮಾತ್ಮ. ಅದಕ್ಕೆ ದುಃಖ ಮೇ ಜೋ ಸಾತ್ ದೇ ವಹ ಈಶ್ವರ ಹೈ, ಸುಖ ಮೇ ಜೋ ಸಾತ್ ದೇ ಹೈ ವಹ ಜೀವ ಹೈ, ಈಶ್ವರ ಸರ್ವದಾ ದುಃಖ ಮೇ ಹಿ ಸಾತ್ ದೇತೆ ಹೈ. ಪರಮಾತ್ಮ ಸದಾ ದುಃಖದೊಳಗನೆ ನಮ್ಮೆಲ್ಲರಿಗೂ ಸಾತಾಗಿರ್ತಾನ, ಜೊತೆಗಿರ್ತಾನ. ಅತಃ ಈಶ್ವರ ವಂದನೀಯ ಹೈ ಕೇಳಿದ್ವಿ ನಾವು. ಆ ಪರಮಾತ್ಮ ಯಾವತ್ತೂ ಕೂಡ ಜೀವಾತ್ಮನಿಗೆ ವಂದನೀಯವಾಗಿಯೇ ಇರ್ತಾನ. ईश्वर जिस जिसको सहायता दी है उनको दुख में ही सहायता दी है. ಯಾವ್ಯಾವಾಗ ಪರಮಾತ್ಮ ಸಹಾಯ ಮಾಡ್ಯಾನ ಅಂದ್ರೆ ಅವ್ರವ್ರಿಗೆ ಯಾರ್ಯಾರಿಗೆ ಸಹಾಯ ಮಾಡ್ಯಾನ ಅಂತ ನಾವು ಕೇಳ್ತೀವಿ, ದುಃಖದೊಳಗೆ ಸಹಾಯ ಮಾಡ್ಯಾನ. ನೋಡ್ರಿ ನೀವು, ಯಾರಿಗೆ ಕಷ್ಟ ಬಂದದ, ಕಷ್ಟದೊಳಗೆ ಯಾರು ಭಗವಂತನನ್ನ ಸ್ಮರಣೆ ಮಾಡ್ಯಾರ ಅವರಿಗೆ ಪರಮಾತ್ಮ ಏನು ಮಾಡ್ಯಾನ್ರಿ, ರಕ್ಷಣೆ ಮಾಡಿದಾನ. पांडव जब तक दुख में थे तब तक श्री कृष्ण जी ने उनका मदद की. ನೋಡ್ರಿ, ಪಾಂಡವರು ಯಾವಾಗ ಕಷ್ಟದೊಳಗಿದ್ರು ಅವರಂತ ಕಷ್ಟ ನಮಗೇನಾರ ಬಂದದೇನ್ರಿ? ನಮಗೆ ಕಷ್ಟನೂ ಅಷ್ಟು ಬರಲಿಲ್ಲ, ಆದರೂ ಕೂಡ ನಾವು ಪರಮಾತ್ಮ ನೆನಸಂಗನೇ ಇಲ್ಲ. ಎಷ್ಟು ಕಷ್ಟ! ಪಾಂಡವರಿಗೆ ಅರಗಿನ ಮನೆಯೊಳಗೆ ಸುಡಬೇಕಂತ ಪ್ರಯತ್ನ ಮಾಡಿದ್ರು, ಅಲ್ಲಿನೂ ಕೂಡ ಪರಮಾತ್ಮ ಅವ್ರನ್ನ ಉಳಿಸ್ಕೊಂಡ.
ಹೌದಿಲ್ರಿ? ದ್ರೌಪದಿ ಮಾನಭಂಗ ಮಾಡಬೇಕಂದ್ರು ಆ ಕಷ್ಟದಿಂದ ಭಗವಂತ ಪಾರು ಮಾಡಿದ. ಯಾವಾಗ ವನವಾಸದೊಳಗಿದ್ದಾಗ ದುರ್ವಾಸರನ್ನ ಕಳಿಸಿ ಶಾಪ ಕೊಡಬೇಕಂತ ಪ್ರಯತ್ನ ಮಾಡಿದ್ರು, ಅವಾಗ ಕೂಡ ಪರಮಾತ್ಮ ಅವರ ಜೊತೆಗೇನೆ ಇದ್ದ. ಹೌದಿಲ್ರಿ? ಯಾವಾಗ ಯುದ್ಧ ಭೂಮಿಗೆ ಬಂದು ಯುದ್ಧವನ್ನ ಮಾಡಕ ಪ್ರಾರಂಭ ಮಾಡಿದ್ರು, ಅವಾಗನು ಸದಾ ಅವ್ರ ಜೊತೆಗೆ ಇದ್ದ. ಹೌದಿಲ್ರಿ? ಕಷ್ಟದೊಳಗಷ್ಟೇ ಪರಮಾತ್ಮ ನಿನಗೆ ಸಾಥ್ ಕೊಡ್ತಾನ. ಅದಕ್ಕೆ ಪಾಂಡವರ ಇತಿಹಾಸವನ್ನ ನೋಡಿದ್ರೆ ಗೊತ್ತಾಗುತ್ತ ನಮಗ, ಕಷ್ಟದೊಳಗೆ ಅವ್ರ ಜೊತೆಗೆ ಇದ್ದ. ಅದಕ್ಕೆ ಕುಂತಿ ಯಾವಾಗ ಸಿಂಹಾಸನದ ಮೇಲೆ ಕುಂತ್ಕೊಂಡ್ರು, ಪರಮಾತ್ಮ ಏನು ಮಾಡಿದ? ಹೋಗಕ್ ನಿಂತವ. ಇನ್ನು ನನ್ನ ಕೆಲಸ ಮುಗಿತಂದವ. ಕೆಲಸ ಮುಗಿತಂತನ. ಎಲ್ಲಿ ತನ ಕಷ್ಟ ಇತ್ತು ಪಾಂಡವರಿಗೆ, ಅಲ್ಲಿ ತನ ಸದಾ ಜೊತೆಯಾಗಿನೇ ಇದ್ದ. पर पांडव जब सिंहासन पर बैठे तब श्री कृष्ण भी वहां से चले गए. ಏನ್ ಮಾಡಿಬಿಟ್ಟ ಪರಮಾತ್ಮ? ಅಲ್ಲಿಂದ ಹೋಗಿಬಿಟ್ಟವ. ಸಿಂಹಾಸನದ ಮ್ಯಾಗ ಧರ್ಮ ಕುಂತ ಹೋದ. ಅದಕ್ಕೆ ಹೋಗುವಾಗ ಕೊನೆಗೆ ಏನಾದ್ರೂ ಬೇಕನ ಅಂತ ಬೇಡ್ರಿ ಅಂದಂತ. ಬೇಡ್ರಿ ಅಂದಾಗ ಎಲ್ಲರೂ ತಮ್ಮ ತಮಗೆ ಏನೇನು ಇಷ್ಟ ಅದ ಎಲ್ಲ ಬೇಡ್ಕೊಂಡ್ರು ಪಾಂಡವರು. ಕೊನೆಗೆ ಕುಂತ್ಕೊಂಡಿದ್ಲಲ್ಲ ಆಕೆ ಹತ್ರ ಬಂದು ನಿನಗೇನು ಬೇಕು ಅಂತ ಕೇಳಿದ. ಆಕೆ ಅಂದ್ಲಂತ, ಇಂದು ಎಷ್ಟು ದುಃಖಗಳು ಬಂದವಲ್ಲ ಆ ಎಲ್ಲ ದುಃಖ ವಾಪಸ್ ಬರಂಗ ಆಶೀರ್ವಾದ ಮಾಡೋ ಅಂದ್ಲಂತ ಆಕೆ. ಹೆಂಗಿರ್ಬೇಕ್ರಿ? ಎಷ್ಟು ಕಷ್ಟಗಳು, ಅವ್ರಂತ ಕಷ್ಟ ನಮ್ಮಂತವ್ರಿಗೆ ಬಂದ್ರೆ ಬದುಕ್ತೇ ಇರ್ಲಿಲ್ಲ ನಾವು. ಹೌದಿಲ್ರಿ? ಅಷ್ಟೆಲ್ಲ ಕಷ್ಟಗಳು ವಾಪಸ್ ಕೊಡ್ಲಿ ಅಂತ ಕೇಳಿದ್ಲಲ್ಲ. ಇಂದಿದ್ರು ಮಕ್ಕಳು ಕೃಷ್ಣನ್ ಹಿಂದೆ ಬಂದಿದ್ರು. ಅವ್ರಂದ್ರು ನಮ್ಮವ್ಗೇನು ಬುದ್ಧಿ ಗಿದ್ದಿ ಕೆಟ್ಟದೇನು, 60 ವರ್ಷಕ್ಕೆ ಕರು ಅಂತಾರ. ಈಗಿನ ಶಿವಾಂತ ಸಿಂಹಾಸನ ಏರಿವಿ, ಮತ್ತಷ್ಟೆಲ್ಲ ದುಃಖ ಬರ್ಲಿ ಅಂತಾಳಲ್ಲ. ಯಾಕೆ ಕೇಳಕತ್ತಿದೆ ಅಂದ ಪರಮಾತ್ಮನೇ. ಯವ್ವ ತಥಾಸ್ತು ಅಂದಂದ್ರೆ ಮಾತು ಹೋಗ್ಬೇಕು ನಾವು ವನವಾಸಕ್ಕೆ. ಹೌದಿಲ್ರಿ? ಅದಕ್ಕೆ ಎಚ್ಚರದಿಂದ ಬೇಡ ಅಂತಾರ ಮಕ್ಕಳು. ಇಲ್ಲ ಇಲ್ಲ, ನಾ ತಿಳಿದೇ ಬೇಡಕತ್ತೀನಿ, ನನಗೆ ದುಃಖನೇ ಕೊಡು ಅಂತ ಕೇಳಿದ್ಲಾಕಿ. ಪರಮಾತ್ಮ ಅಂದ, ಯಾಕೆ ದುಃಖ ಕೇಳ್ತಿದಿ? ಇಷ್ಟು ದಿನ ಅನುಭವಿಸಿದ ಸಾಕಾಗಿಲ್ಲೇನು? ನಿನ್ನ ಮಕ್ಕಳು ಸುಖದಿಂದ ಇರ್ತಕ್ಕಂಥದ್ದು ನೋಡಕ್ ನಿನಗೆ ಆಗಂಗಿಲ್ಲೇನು ಅಂತ ಪರಮಾತ್ಮ ಕೇಳಿದ್ರ, ಅವಾಗ ಅಂತಾಳ ಕುಂತಿಯಪ್ಪ, ಯಾವ್ಯಾವಾಗ ನನಗೆ ಕಷ್ಟ ಬಂದದ ನೀನು ಓಡಿ ಬಂದು ನಮ್ಮನ್ನು ರಕ್ಷಣೆ ಮಾಡಿದಿ. ಹೌದಿಲ್ಲ? ಈಗ ನಾವು ಸಿಂಹಾಸನದ ಮೇಲೆ ಕುಂತ ಧರ್ಮ ಅಂತ ನಮ್ಮಿಂದ ಅಗಲಿ ದೂರ ಆಗಕತ್ತಿಯಲ್ಲ, ನಿನ್ನ ಅಗಲುವಿಕೆಗಿಂತ ದುಃಖನೇ ಚಲೋ ಅಂತ ನನಗೆ ಅನ್ಸಕತ್ತದ. ಸದಾ ನೀ ನನ್ನ ಜೊತೆಗೆ ಇರ್ತಿದಲ್ಲ, ಅದಕ್ಕೆ ನಾ ದುಃಖವನ್ನೇ ಬೇಡಾಕತ್ತೀನಿ ಅಂದ್ಲಂತ ಕುಂತಿ. ಹೌದಿಲ್ರಿ? ಹಂಗ ಎಲ್ಲಿ ಪರ್ಯಂತರವಾಗಿ ದುಃಖ ಇರ್ತದ ನಮಗೆ ಸಾಥ್ ಕೊಡ್ತಕ್ಕಂಥವನು ಪರಮಾತ್ಮ. ಪಾಂಡವರಿಗೆ ಹಂಗೆ ಮಾಡಿದ. ಯಾವಾಗ ಸಿಂಹಾಸನದ ಮ್ಯಾಗ ಕುಂದ್ರಿಸಿದ, ನಾನು ಬಂದ ಕೆಲಸ ಮುಗೀತು ಅಂತ ಪುನಃ ದ್ವಾರಕಕ್ಕೆ ಹೋಗಿಬಿಟ್ಟ ಪರಮಾತ್ಮ. ಅದಕ್ಕೆ ಅವ್ರಂತಾರ, ಈಶ್ವರ ಜಿಸ್ ಬಿ ಮಿಲೆ ಹೇ ಜಿಸೆ ಬಿ ಮಿಲೆ ಹೇ ದುಃಖ ಮೇ ಹಿ ಮಿಲೆ ಹೇ. ಪರಮಾತ್ಮ ಯಾರಿಗಾದ್ರೂ ಪ್ರಾಪ್ತ ಆಗ್ಯಾನ, ದರ್ಶನ ಕೊಟ್ಟಾನಂದ್ರ ದುಃಖದೊಳಗನೆ ದರ್ಶನ ಕೊಟ್ಟಾನ. ಅವಾಗ ಎಷ್ಟು ಭಾವನಾಪೂರ್ವಕವಾಗಿ ಪ್ರಾರ್ಥನೆ ಮಾಡ್ಕೋತೀವಿ. ಪರಮಾತ್ಮ ಎಲ್ಲ ಸುಖ ಕೊಟ್ಟಾಗ ಅಷ್ಟು ನಿಷ್ಠ ಬರ್ತದೇನು ನಮಗ್ರಿ? ಬರಂಗಿಲ್ಲ ನೋಡ್ರಿ. ನೀವು ಕಷ್ಟದೊಳಗ ಭಾರಿ ನೆನಪಾಗುತ್ತಾನ ದೇವ್ರು. ಕೆಲವು ಹಿಂಗಿರ್ತಾವ, ಕಷ್ಟದಾಗೂ ದೇವ್ರ ನೆನಸಂಗನೇ ಇಲ್ಲ. ಹೌದಿಲ್ರಿ? ಏಟ್ ಕಷ್ಟ ಬಂದ್ರೆ ಅಳ್ಕೋತ ಅಲ್ಲೇ ಇರ್ತಾವ. ಕರೆ ಅವು ಮಠಕ್ಕೆ ಬರಬೇಕು, ಗುಡಿಗೆ ಬರಬೇಕು, ಗುರುಗಳ ಹತ್ರ ಬರಬೇಕು, ಇಂಥ ಭಾವನೂ ಇರಂಗೇ ಇಲ್ಲ ಕೆಲವು ಮಂದಿಗೆ. ಅದಕ್ಕೆ ಪರಮಾತ್ಮ ಏನಂತಾನ, 4 ಪ್ರಕಾರದ ಭಕ್ತರು ನನಗದಾರ ಅಂದವ. ಅದಿಲ್ರಿ? ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋ ಅರ್ಜುನ, ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಹೇಳಿದ ಪರಮಾತ್ಮ, 4 ಪ್ರಕಾರದ ಭಕ್ತರು ನನ್ನನ್ನ ಭಜಿಸ್ತಾರ ನೋಡು ಅರ್ಜುನ ಅಂದ. ಫಸ್ಟ್ ಹೇಳಿದ್ರು ಯಾರು? ಆರ್ಥ ಭಕ್ತ. ಆರ್ಥ ಅಂದ್ರೆ ಏನ್ರಿ? ಕಷ್ಟದಲ್ಲಿ ಯಾರು ಪರಮಾತ್ಮನನ್ನ ಸ್ಮರಣೆ ಮಾಡ್ತಾರ ಅವ್ರು ನನ್ನ ಭಕ್ತ ಅಂತ ಕರೆದ ಪರಮಾತ್ಮ. ಯಾಕಂದ್ರ ಎಷ್ಟೋ ಜನ ಕಷ್ಟ ಆದ್ರೂ ನೆನಸಂಗಿಲ್ಲ, ಇವ ನನ್ನರ ಇಟ್ಟು ನೆನಸಕತ್ತಾನಲ್ಲಪ್ಪ. ಹೌದಿಲ್ರಿ? ಎಡರಡಿಸಿದ ವೇಳೆಯಳು ಮೃಡ ನಿಮ್ಮ ನನುದಿನ ನೆನೆವರು, ಎರಡರಡಿಸಿದ ವಿಪತ್ತು ಕಡೆಯಾಗಲೊಡನೆ ನಿಮ್ಮ ನೆಡಹಿಯೂ ಕಾಣರು ರಾಮನಾಥ. ಹೇಳಿದಲ್ಲ ಜಡರ ರಾಶಿ ಮಾರ್ಯ ಏನ್ರಿ? ಯಾವಾಗ ಕಷ್ಟ ಬರುತ್ತದ ಅವಾಗ ದೇವರನ್ನ ನೆನೆಸ್ತಾನ. ಕಷ್ಟ ದೂರ ಆಯ್ತು ಅಂದ್ರ ದೇವರನ್ನ ಮರೆತು ಬಿಡ್ತಾನೆ. ಇದು ಜೀವನ ಸ್ವಭಾವ. ಅದಕ್ಕೆ ಅವ್ರು ಹೇಳ್ತಾರಪ್ಪ, ನಿನಗೆ ಪರಮಾತ್ಮ ಮ್ಯಾಲಿಂದ ಮೇಲೆ ಕಷ್ಟಗಳನ್ನ ಯಾಕೆ ಕೊಡ್ತಾನ್ರಿ?
ಯಾಕೆ ಕೊಡ್ತಾನ? ಪರಮಾತ್ಮಗೆ ನೀನು ಅಳೋದು ನೋಡ್ಬೇಕಾಗ್ಯದೇನು? ಅಳೋದು ನೋಡ್ಬೇಕಾಗ್ಯದ? ಇಲ್ಲ. ಭಗವಂತ ಯಾಕೆ ನಿನಗೆ ಕಷ್ಟ ಕೊಟ್ಟ ಅಂದ್ರ ಕಷ್ಟದಾಗರ ಇಟ್ಟು ದೇವ್ರ ನೆನಸ ಅಂತ ತಿಳಿತಿಲ್ರಿ. ಅದಕ್ಕೆ ಯಾವನೋ ಒಬ್ಬ ರಾಜ ಏನ್ ಮಾಡಿದ್ರಂತ, ರಾಜನಿಗೆ ಮತ್ತೊಬ್ಬ ರಾಜ ಬಂದು ಅವನನ್ನು ಸೋಲಿಸಿಬಿಟ್ಟಿದ್ದ. ಪರರಾಜ್ಯದವರು ಬಂದು ರಾಜನನ್ನ ಸೋಲಿಸಿಬಿಟ್ರಂತ. ಸೋಲಿಸಿದ ಬಳಿಕ ಆ ರಾಜನನ್ನ ಬಂಧನ ಮಾಡಬೇಕಂತ ಆ ಗೆದ್ದಿರ್ತಕ್ಕಂಥ ರಾಜ ಇವನ್ನ ಹುಡುಕ್ತಿದ್ದ. ಇವ ಏನು ಮಾಡಿದ ಅಂದ್ರ, ನನ್ನ ಪ್ರಾಣಹರನ ರಕ್ಷಣೆ ಮಾಡಿಕೊಂಡು ಎಲ್ಲರ ಸ್ವತಂತ್ರವಾಗಿ ಬದುಕಬೇಕು, ಇವನ ಆಧೀನದಾಗಿ ನಾವು ಉಳಿಬಾರದು ಅಂತ ತಿಳ್ಕೊಂಡು ರಾಜ ಏನು ಮಾಡಿದ ಅಂದ್ರೆ ರಾತ್ರೋರಾತ್ರಿ ಕಣ್ಣುಮರಿಯಾಗಿ ಓಡಿ ಹೋದವ. ಓಡಿದ ಎಲ್ಲಿ ಹೋದ ಅಂತ ಕೇಳಿದ್ರೆ ಒಂದು ದೊಡ್ಡ ಗುಡ್ಡ ಗವಿ ಇತ್ತಂತ. ಆ ಗವಿ ಒಳಗೆ ಹೋಗ್ಕೊಂಡ್ಬಿಟ್ಟವ. ಗವಿ ಒಳಗೆ ಹೋದ, ಯಾರು ಬರಬಾರ್ದು ಅಂತ ಏನು ಮಾಡಿದ ಅಂದ್ರೆ ಆವೇಶದೊಳಗ ಅಲ್ಲಿ ಮತ್ತೊಂದು ದೊಡ್ಡ ಬಂಡಿಗಲ್ಲನ್ನ ಆ ಗವಿ ಬಾಗ್ಲಿ ಮುಚ್ಕೊಂಡ್ಬಿಟ್ಟ. ಯಾಕೆ? ಬದುಕಬೇಕು. ಇಂದ ಸೈನಿಕರು ಬೆನ್ನತ್ಯಾರ, ಹುಡುಕಾಕತ್ತಾರ. ಒಂದ್ ವೇಳೆ ಸಿಕ್ಕೆ ಅಂದ್ರ ಬಂಧನ ಮಾಡ್ತಾರ. ಅವ್ರ ಆಧೀನ ನಾನು ಆಗಬಾರ್ದು ಅಂತ ತಿಳ್ಕೊಂಡು ಏನು ಮಾಡಿಬಿಟ್ಟ ಅಂದ್ರೆ ಗವಿಯೊಳಗ ಒಕ್ಕೊಂಡ ಅದ್ರ ಬಾಗ್ಲ ಬಂದ್ ಮಾಡ್ಕೊಂಡ್ಬಿಟ್ಟಿವ. ಬಂದ್ ಮಾಡ್ಕೊಂಡ. ಅವಾಗ ಎಲ್ಲ ಮುಂದಕ್ಕೆ ಓಡಿ ಹೋದ್ರು ಸೈನಿಕರು. ಹುಡುಕೋತ ಇಂಥ ಎಲ್ಲಿ ಗವಿಯಾಗ ಹುಲಿ ಕರಡಿ ಇರ್ತಾವ, ನಾವ್ಯಾಕೆ ಹೋಗಿ ಜೀವ ಕೊಡ್ಬೇಕಂತ ಅಲ್ಲಿ ಬರಲೇ ಇಲ್ಲ ಅವು. ಮುಂದಕ್ಕೆ ಓಡಿ ಹೋಗ್ಬಿಟ್ರು. ಇವ ಕಿಂಡ್ಯಾಗಿಂದ ನೋಡ್ತಿದ್ದ ರಾಜ ಅವ್ರ ಮುಂದೆ ಹೋಗೇ ಬಿಟ್ರು. ಹುಡುಕ್ತಾ ಹೋಗೇ ಬಿಟ್ರು. ಇನ್ನ ಬಹಳೊತ್ತ ಆದ ಬಳಿಕ ಹೊರಗೆ ಹೋಗಬೇಕು, ಎಲ್ಲಾದ್ರೂ ಹೋಗಿ ನಾನು ಜೀವನ ಮಾಡ್ಬೇಕಂತ ಅದೇನು ಬಂಡಿಗಲ್ಲನ್ನ ಬಾಗ್ಲಿಗೆ ಹಚ್ಚಿದ್ದ ಅದನ್ನ ತೆಗಿಯಾಕ ನೋಡ್ತಾನ, ಬರವಲ್ತದು. ಏನ್ರಿ ನೋಡ್ರಿ, ಸಿಟ್ಟಿನ್ಯಾಗ ಭಯದೊಳಗ ಎಷ್ಟು ಶಕ್ತಿ ಬಂದಿರ್ತದ ಕೆಲವೊಮ್ಮೆ, ಹೌದಿಲ್ರಿ? ಅದು ಆಮೇಲೆ ಇರಂಗನೇ ಇಲ್ಲ ಅದು. ಈಗ ಅದನ್ನ ಕಲ್ಲು ತಾನೇ ಸರಿಸ್ಕೊಂಡನ. ಈಗ ವಾಪಸ್ ಅದನ್ನ ನೂಕಬೇಕಂತನ ಅದು ಅವನಿಗೆ ಬರವಲ್ತು ನೂಕಾಕ. ಏನ್ ಮಾಡ್ಬೇಕಪ್ಪ ಅಂತ ವಿಚಾರ ಮಾಡ್ತಿದ್ದ. ಜನ ಅಲ್ಲೇ ರೋಡ್ ಇತ್ತು, ಹೋಗ್ತಿದ್ರು. ಹೊಲಕ್ಕೆ ಹೋಗೋರು ಬರೋರು, ನೀರು ತರೋರು ಎಲ್ಲ ನಡೆದಿತ್ತು. ಕರಿತೇನ ಯಾರಿಗೆ ಕೇಳವಲ್ತು. ಎಷ್ಟು ಮಂದಿ ಕರೆದ ಕೇಳವಲ್ತು ಯಾರಿಗೂ. ಯಾಕೆ ನೋಡಕ್ ಹೋಗ್ರಿ? ಅವೆಲ್ಲ ಗುಡ್ಡ ಗವಿಯೊಳಗೆ ಯಾಕೆ ತಿರ್ಗಾಕ್ ಹೋಗ್ತಾರ? ಹೊಲಕ್ಕೆ ಹೋಗೋರು ಹೊಲಕ್ಕೆ ಹೋದ್ರು, ಬರೋರು ಬರ್ತಿದ್ರು. ಇವನಿಗೆ ಹಸಿವಾಗ್ಯಾದ, ನೀರಡಿಕೆ ಆಗ್ಯಾದ, ಕರೆದ ಒಬ್ರು ಬರವಲ್ರು. ಏನ್ ಮಾಡ್ಬೇಕಪ್ಪ ಅಂತ ಬಹಳ ಚಿಂತೆ ಐತಂತ. ಹೆಂಗ ಈ ಜನರನ್ನ ನನ್ನ ಕಡೆ ಒಳಸ್ಕೋಬೇಕು, ಹೌದಿಲ್ರಿ? ಹೆಂಗ ಒಳಸ್ಬೇಕಂತ ವಿಚಾರ ಮಾಡಿದ. ಏನೆಲ್ಲ ಮಾಡಿದ್ರು ಯಾರು ಕೇಳಲೇ ಇಲ್ಲ. ಏನು ಮಾಡಿದ ಅಂದ್ರ ತನ್ನ ಕೈಯೊಳಗಿರ್ತಕ್ಕಂಥ ಉಂಗುರಗಳಿದ್ವಲ್ಲ ಬಂಗಾರದವು, ಆ ಉಂಗುರಗಳನ್ನ ತಗೊಂಡು ಒಗಿತಿದ್ದ. ಒಂದು ಉಂಗುರ ಒಗದ ರೋಡ್ನ್ಯಾಗ ಬಂದು ಬಿದ್ದಿತ್ತು. ಅಲ್ಲಿ ಹೊಂಟಿರ್ತಕ್ಕಂಥ ಮನುಷ್ಯ ಅದನ್ನ ನೋಡಿದ. ಬಂಗಾರ ಉಂಗುರ ಕೈಯಾಗ ಹಿಡ್ಕೊಂಡ. ಇದು ಎಲ್ಲಿಂದ ಬಂತಂತ ವಿಚಾರ ಮಾಡ್ಲಿಲ್ಲ. ಸಿಕ್ಕಾದಂತ ಕಿಶದಾಗ ಹಾಕೊಂಡ ಹೋಗ್ಬಿಟ್ಟವ. ಅವ ಎದಕ್ ಒಗದ? ನಾನು ಒಳ್ಳಿ ನೋಡ್ತಾರೇನೋ ಅಂತ ಒಗದ. ಇವ ನೋಡ್ಲಾರ್ದಂಗ ಓಡಿ ಹೋಗ್ಬಿಟ್ಟ. ಮತ್ತೊಂದು ಉಂಗುರ ಒಗದ. ನೀರಿಗೆ ಹೊಂಟಿದ್ಲು ಹೆಣ್ಮಗಳು, ನೋಡಿದ್ಲು, ತಗೊಂಡ್ಲು. ನೋಡ್ಗಿಡ್ಯಾರ ಯಾರ ಕಸ್ಕೊಂಡ್ರಂತ ಆಕಿನೂ ಹಂಗೆ ಹೋಗೇ ಬಿಟ್ಲು. ಕೈ ತುಂಬ ಉಂಗುರ ಬಿಚ್ಚಿ ಒಗದ. ಎಲ್ಲರೂ ತಗೊಂಡೇ ಹೋದ್ರ ಕರೆ ಎಲ್ಲಿಂದ ಬಂದ್ವು ಅಂತ ನೋಡ್ಲೇ ಇಲ್ಲ. ಕೊನೆಗೆ ಅವನಿಗೆ ಸಿಟ್ಟು ಬಂತು. ಇಷ್ಟೆಲ್ಲ ಒಗದ್ರು ಒಬ್ರು ನಾನು ನೋಡಲ್ಲೇ ಆಗ್ಯಾರ, ಏನು ಮಾಡ್ಬೇಕಂತ ಸಣ್ಣ ಕಲ್ಲಿನ ಹಳ್ಳಿದ್ದು, ಬೆಂಚಿ ಹಳ್ಳು ತಗೊಂಡು ಒಗದ. ನೋಡ್ರಿ, ಜೋರು ಹೋಗ ಮುಂದ ಆ ಮನುಷ್ಯರಿಗೆ. ಅವಾಗ ಯಾ ಮಗ ಒಗದ ಅಂತ ಒಳ್ಳಿ ನೋಡಿದಂತ. ನಾನ ಒಗದಿನ ಬರ್ರಿ ಅಂದವ. ಕರೆದ. ಯಾರು ನೀನು ಅಂದ್ರೆ, ನಾ ಈ ದೇಶದ ರಾಜ ಇದ್ದೀನಿ, ನಾ ಸೋತೀನಿ, ನನ್ನ ಪರರಾಜರು ಬಂಧನ ಮಾಡಕ್ ಹೊಂಟಿದ್ರು, ಅದಕ್ಕೆ ನಾನು ಇಲ್ಲಿ ಬಂದು ಅಡ್ಕೊಂಡೀನಿ, ಇದನ್ನ ತೆಗಿರಿ, ನಾ ಹೊರಗೆ ಬರ್ತೀನಿ ಅಂತಂದಾಗ ಅವಾಗ ಹೊಸರು ಮಂದಿ ಕೂಡಿ ತೆಗೆದುವಂತ. ಹೇಳ ತಾತ್ಪರ್ಯ ಏನಂದ್ರ, ಎಲ್ಲಿ ಪರ್ಯಂತರವಾಗಿ ಬಂಗಾರ ಒಗಿತಿದ್ರು ಯಾವನೂ ನೋಡ್ಲಿಲ್ಲ. ಯಾವಾಗ ಕಲ್ಲಿನೇಟು ಬಿತ್ತು ಅವಾಗ ಯಾವ ಒಗದ ಅಂತ ಒಳ್ಳೆ ನೋಡಿದ್ರಲ್ಲ. ಹಂಗ ಈ ಜೀವಾತ್ಮನ ಸ್ವಭಾವ ಏನದ ಅಂತ ಕೇಳಿದ್ರ, ಎಲ್ಲಿ ತನ ಪರಮಾತ್ಮ ಇವನಿಗೆ ಆಸ್ತಿ, ಅಂತಸ್ತು, ರೊಕ್ಕ ರೂಪಾಯಿಗಳು, ಭೋಗ ಭಾಗ್ಯಗಳನ್ನ ಮುಂದೊಗಿತಾನ, ಒಬ್ರು ಕಣ್ಣೆತ್ತಿ ನೋಡ್ವಲ್ರ. ಅವನ್ನ ನೋಡ್ತಾರೇನ್ರಿ? ಯಾವನೂ ನೋಡ್ಲಿಲ್ಲ. ದುಃಖ ಅಂತಕ್ಕಂಥ ಕಲ್ಲು ಬಡಿತಂದ್ರೆ ಎಲ್ಲಿಂದ ಬಂತು ಅಂತ ದೇವ್ರ ಕಡೆ ಮುಖ ಮಾಡ್ತಾನೆ. ಹೌದಿಲ್ರಿ? ನಾನೇ ಕೊಟ್ಟಿನಿ ಬಾ ನನ್ನ ಹತ್ರ ಅಂತ ನಮ್ಮ ಪರಮಾತ್ಮ. ನನ್ನ ನೋಡ್ತಿದೆ ಅಂತ ಏನೆಲ್ಲ ಸುಖ ಸೌಭಾಗ್ಯಗಳನ್ನ ಕೊಟ್ರು ನಾನು ನೋಡ್ಲಿಲ್ಲ. ಯಾವಾಗ ದುಃಖ ಕೊಟ್ಟೆ
ನನ್ನರ ನೆನಪು ಮಾಡ್ಕೊಂಡಿದೆಯಲ್ಲ ಅಂತ ಪರಮಾತ್ಮ ನಿನಗ ನನ್ನ ನೆನಸಾಕ ನಿನಗೆ ಕಲ್ಲು ಒಗಿತೀನಿ, ದುಃಖ ಅಂತಕ್ಕಂಥ ಕಲ್ಲುಗಳನ್ನು ಒಗಿತೀನಿ ವಿನಃ ಮತ್ತದರಿಂದ ಉದ್ದೇಶ ಏನೂ ಇಲ್ಲಪ್ಪ. ಜೀವನ ಆಗಿರ್ತಕ್ಕಂಥವನು ಸುಖದಾಗ ಮಾತ್ರ ನಿನಗೆ ದೇವರ ನೆನಪಾಗ್ತದ. ಕಷ್ಟದೊಳಗ ದೇವ್ರ ನೆನೆಸಿದೆ ಅಂದ್ರ ನೀನು ಭಕ್ತನಾಗ್ಲಿಕ್ಕೆ ಬರ್ತದ. ಪರಮಾತ್ಮ ನಿನ್ನನ್ನು ರಕ್ಷಣೆ ಮಾಡ್ತಾನ ಅಂತ ತಿಳ್ಕೊಂಡು ಇಲ್ಲಿ ಭಗವಂತ ವ್ಯಾಸ ಮಹರ್ಷಿ ಹೇಳಕತ್ತನ, ಪರಮಾತ್ಮ ಯಾವತ್ತೂ ನಮ್ಮ ಜೊತೆಗೆ ಸದಾ ಬೆನ್ನೆಲುಬಾಗಿನೇ ಇರುತ್ತಾನ. ನಿತ್ಯ ನಿರಂತರವಾಗಿ ಆ ಭಗವಂತನನ್ನ ಸ್ಮರಣೆ ಮಾಡ್ರಿ, ವಂದನ ಮಾಡ್ರಿ ಅಂತ ತಿಳ್ಕೊಂಡು ನಮ್ಮೆಲ್ಲರಿಗೂ ತಿಳಿಸ್ತಾ ಏನ್ ಹೇಳಿದ ಅಂದ್ರ, ಈಶ್ವರ ಜಿಸೆ ಬಿ ಮಿಲೆ ಹೈ ದುಃಖ ಮೇ ಹಿ ಮಿಲೆ ಹೈ. ಪರಮಾತ್ಮ ಯಾರಿಗೆ ಸಿಕ್ಕಾನ ಅಂದ್ರ ಕಷ್ಟ ಕಾಲದಾಗೆ ಅವ್ರಿಗೆ ಸಿಕ್ಕಾನ. ಸುಖಕ್ಕ ಸಾಥ್ ಜೀವ ಹೈ, ಅವ್ರ ದುಃಖಕ್ಕೆ ಸಾಥ್ ಈಶ್ವರ ಹೈ. ಸುಖದಾಗ ಜೀವರು ಇರ್ತಾರ, ಕಷ್ಟದೊಳಗ ಭಗವಂತ ನಮ್ಮ ಜೊತೆಗಿರ್ತಾನ. ಇಸ್ ಬಾತ್ ಕಾ ಸತತ ಮನನ್ ಕರೋ, ಇದನ್ನ ಸದಾ ನೆನಪಿಟ್ಕೋ. ಪರಮಾತ್ಮ ಸದಾ ನನ್ನ ಜೊತೆಗಿರ್ತಾನ. ಹೆಂಗ ಗೋಪಿಕಾ ಸ್ತ್ರೀಯರು ನಿತ್ಯ ನಿರಂತರವಾಗಿ ಎಲ್ಲಿ ಹೋದ್ರು ಬಂದ್ರು ಕುಂತ್ರು ನಿಂತ್ರು ನನ್ನ ಪರಮಾತ್ಮ ನನ್ನನ್ನು ಬಿಟ್ಟು ಆಗಲಿಲ್ಲ ಅಂತಕ್ಕಂಥ ಭಾವದೊಳಗ ನೆನಪಿಟ್ಕೊಂಡಿದ್ರಲ್ಲ, ಹಂಗ ನೀನು ಸತತ ಪರಮಾತ್ಮನ ನೆನಪನ್ನ ಇಟ್ಕೋ ಅಂತ ತಿಳ್ಕೊಂಡು, ಮನುಷ್ಯ धन पाने के लिए जितना प्रयत्न करता है उससे भी कहीं कम प्रयत्न यदि ईश्वर के लिए भी करो तो उसे ईश्वर अवश्य मिलेंगे. ಮಹಾತ್ಮರಂತರಪ್ಪ, ಎಷ್ಟು ಪ್ರಪಂಚಕ್ಕಾಗಿ ಬಡದಾಡ್ತಿದೆಯಲ್ಲ, ಸಂಪತ್ತು ಗಳಿಸ್ಬೇಕು, ಆಸ್ತಿ ಖರೀದಿ ಮಾಡಬೇಕು, ಧನ ಗಳಿಸ್ಬೇಕಂತ ಎಷ್ಟು ಅರಸಾಹಸವನ್ನ ಮಾಡಕತ್ತೀವಲ್ಲ ನಾವು. ಅದಕ್ಕಿಂತ ಒಂದು ಅಣೆ ಭಾಗ ನಾವು ಒಂದು ವೇಳೆ ಪರಮಾತ್ಮನಿಗಾಗಿ ನಾವು ದುಡಿದಿದ್ವಿ ಅಂದ್ರ, ಪ್ರಯತ್ನ ಮಾಡಿದ್ವಿ ಅಂದ್ರ ಪರಮಾತ್ಮ ನಮಗೆ ಸಿಕ್ಕ ಬಿಡ್ತಿದ್ದವ. ಅದಕ್ಕೆ ಅಂತಾನ, ನೀನು 10 ಹೆಜ್ಜೆ ನೀನು ಏನಂತಾನ ಪರಮಾತ್ಮ, ನೀ 1 ಹೆಜ್ಜೆ ಮುಂದಿಟ್ಟು ನನ್ನ ಕಡೆ ಬಾ, ನಾ 10 ಹೆಜ್ಜೆ ನಿನ್ನ ಹತ್ರ ಬರ್ತೀನಿ ಅಂತಾನ ಪರಮಾತ್ಮ. ಎಷ್ಟು ಸುಲಭದನ್ರಿ. ಆದ್ರೂ ಜೀವರಿಗೆ ಪರಮಾತ್ಮನ ಕಡೆ ಹೋಗ್ಬೇಕಲ್ಲ, ಅವನು ಕಾಣಬೇಕಲ್ಲ, ಅವನ ಆನಂದ ಅನುಭವಿಸ್ಬೇಕಲ್ಲ ಅಂತಕ್ಕಂಥ ಈ ಬುದ್ಧಿ ಅವನಿಗೆ ಬರವಲ್ತು. ಅದಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ರಿ ಪರಮಾತ್ಮನಿಗೆ. ಕನ್ನಯ್ಯ ತೋ ಬಿನಾ ಬುಲಾಯೆ ಗೋಪಿಯೋಂಕೆ ಗರ್ ಜಾತಾತ. ನೋಡ್ರಿ, ಪರಮಾತ್ಮ ಗೋಪಿಕಾ ಸ್ತ್ರೀಯರವನು ಬಾ ಅಂತ ಕರಿತೇ ಇರಲಿಲ್ಲ, ಹೌದಿಲ್ರಿ? ಎಂದೂ ಕರೆದಿಲ್ಲ. ಅವರು ಕರೆದಿಲ್ಲ ಅಂದ್ರೆ ಹೋಗ್ಯಾನೇನು ಪರಮಾತ್ಮ? ಸತತ ಅವನ್ ನೆನಪಿಟ್ಕೊಂಡಾರ ಅವರು, ಹೌದಿಲ್ರಿ? ಮರೆತಿಲ್ಲ ಅವನ್ನ. ನಿರಂತರವಾಗಿ ಹೃದಯದೊಳಗ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ಅದಾರಂತ ತಿಳ್ಕೊಂಡನೆ. ಕರ್ಲಿ ಬಿಟ್ರೆ ಬಿಡ್ಲಿ, ಪರಮಾತ್ಮ ಏನು ಮಾಡ್ತಿದ್ದ? ಎಲ್ಲರ ಮನೆ ತಿರುಗಾಡ್ತಿದ್ದವ. ನೋಡ್ರಿ ನೀವು, ಅದು ಏನ್ರಿ ಶ್ರೀಕೃಷ್ಣ ಅವ್ನು ನೋಡ್ರಿ ಗೊತ್ತಾಗುತ್ತದ. ಸಣ್ಣ ವಯಸ್ಸಿನೊಳಗಿದ್ದಾಗ ಎಷ್ಟೋ ಅದ್ಭುತವಾಗಿರ್ತಕ್ಕಂಥ ಲೀಲೆಗಳನ್ನ ಗೋಪಿಕಾ ಸ್ತ್ರೀಯರ ಮನೆಯೊಳಗ ಅವ್ರು ಇರ್ಲಾರ್ದಾಗೂ ಹೋಗ್ತಿದ್ದ, ಅವ್ರು ಇದ್ದಾಗ ಹೋಗಿ ತಿಂದು ಬರ್ತಿದ್ದವ ಬೆಣ್ಣಿ, ಹೌದಿಲ್ರಿ? ಅದಕ್ಕೆ ಅವರು ಬಿನಾ ಬುಲಾಯೆ ಜಾತಾತ ಆಪ್ ಬಿ ನಿಶ್ಚಯ ಕೀಜಿಯೇ ಕಿ ವಹ ಮೇರಾ ಗರ್ ಯಹ ಮೈ ಬಿ ಐಸಾ ಸತ್ಕರ್ಮ ಕರುಂಗ ಕಿ ಕನ್ನಯ್ಯ ಮೇರೆ ಗರ್ ಮೇ ಬಿ ಆಯೇಗ. ನೀವು ನಿರ್ಧಾರ ಮಾಡ್ಕೊಳ್ರಿ, ಮನಸ್ಸಿನೊಳಗ ನಿಶ್ಚಯ ಮಾಡ್ಕೊಳ್ರಿ. ಏನಂತ ಕೇಳಿದ್ರ, ನನ್ನ ಪರಮಾತ್ಮನು ನಾ ಕರಿಲಾರ್ದೆ ನನ್ನ ಮನೆಗೆ ಬರಬೇಕಾದ್ರ ನಾನು ನಿರಂತರವಾಗಿ ಸತ್ಕರ್ಮಗಳನ್ನ, ಭಕ್ತಿಯನ್ನ, ನಾಮಸ್ಮರಣೆಯನ್ನ ನಾ ಮಾಡಬೇಕು. ಪರಮಾತ್ಮ ತಾನಾಗಿನೇ ನನ್ನ ಮನೆಗೆ ಬರಬೇಕು ಅಂತಕ್ಕಂಥ ನಿರ್ಧಾರವನ್ನ ಮಾಡ್ಕೊಳ್ರಿ. ಶ್ರೀ ಭಗವಾನ್ ಕೆ ಆಗೆ ಹಾತ್ ಜೋಡ್ನಾ ಮಸ್ತಕ್ ನವಾನ ಇಸ್ಕ ಕ್ಯಾ ಅರ್ಥ ಹೈ. ಅವ್ರಂತಾರ, ನೋಡಪ್ಪ, ಪರಮಾತ್ಮನ ಮುಂದೆ ಕೈ ಒಡ್ಡಿ ಬೇಡೋದು, ನಾವು ತಲೆ ಅಣಿ ಹೊಡೆಯೋದು, ನಾವು ಕರ ಮುಗಿತೀವಲ್ಲ, 2 ಕೈ ಮುಗಿತೀವಿ, ತಲೆಯನ್ನ ಬಾಗುತ್ತೀವಲ್ಲ, ಏನು ಅರ್ಥ ಇದ್ರದು ಅಂತ ಕೇಳ್ತಾರ ಅವ್ರು. ಯಾಕೆ ಮುಗಿಬೇಕು? ಪರಮಾತ್ಮನಿಗೆ ನಮಸ್ಕಾರ ಯಾಕೆ ಮಾಡಬೇಕ್ರಿ? ಬಹಳ ಮಂದಿ ಅಂತಾರ, ನಮಸ್ಕಾರ ಮಾಡೋದ್ರಿಂದ ಏನು ಲಾಭ ಆಗ್ತದ್ರಿ? ನಮಸ್ಕಾರ ಮಾಡೋದ್ರಿಂದ ಹೇಳಿದ್ರಲ್ಲ ಅವರು, ಬಂಧನದೊಳಗ ಬೀಳ್ತಾನ ಪರಮಾತ್ಮ. ಅಷ್ಟೇ ಅಲ್ಲ, ನಮಸ್ಕಾರ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಅಹಂಭಾವ ಎಲ್ಲವೂ ಗಲಿತಾಗಿ ಹೋಗುತ್ತದ. ಅದು ನೋಡ್ರಿ, ಎಲ್ಲ ಅಹಂಭಾವ ಕಳ್ಕೋಬೇಕಾಗಿತ್ತಂದ್ರೆ ನೀನು ಬಾಗಬೇಕೇ. ವಿನಯ ಅಂತಕ್ಕಂಥದ್ದು ನಿನ್ನೊಳಗ ಇತ್ತಂದ್ರೆ ಭಾಗ ಕಚ್ಚುತ್ತದ, ಅದಿಲ್ರಿ? ಪರಮಾತ್ಮನಿಗೆ ಯಾಕೆ ನಮಸ್ಕಾರ ಮಾಡ್ಬೇಕ್ರಿ, ಯಾಕೆ ತಲೆ ಬಾಗಬೇಕ್ರಿ ಅಂತ ಕೇಳಿದ್ರ ಅವ್ರಂತಾರ, ಹಾತ್
ಕ್ರಿಯಾಶಕ್ತಿಕ ಪ್ರತೀಕ ಹೈ. ಕೈಗಳನ್ನು ಯಾಕೆ ಜೋಡಿಸ್ಬೇಕ್ರಿ ಅಂದ್ರೆ ಇದು ಕ್ರಿಯಾಶಕ್ತಿಯ ಪ್ರತೀಕವಾಗಿರ್ತಕ್ಕಂಥದ್ದು. ಏನೇನು ಕೆಲಸ ಮಾಡ್ತೀವಿ ಕೈಯಿಂದ ಮಾಡ್ತೀವಲ್ರಿ, ಅದಕ್ಕೆ ಇದು ಕ್ರಿಯಾಶಕ್ತಿ ಪ್ರಧಾನವಾಗಿರ್ತಕ್ಕಂಥದ್ದದ. हाथ जोड़ने का अर्थ है मैं अपने इन हाथों से ಸತ್ಕರ್ಮ ಕರುಂಗ. ಏನು ಅರ್ಥ ಕೊಡ್ತಿದ್ದು ನಮಸ್ಕಾರ ಮಾಡೋದ್ರಿಂದ? ಇದು ಈ ಕೈಗಳಿಂದ ನಾ ಸದಾ ಸತ್ಕರ್ಮಗಳನ್ನೇ ಮಾಡ್ತೀನಿ. ಮಸ್ತಕ್ ನವಾನೆ का अर्थ है मैं अपनी बुद्धि शक्तियों को हे नाथ आपको अर्पित करता हूँ. ನೋಡ್ರಿ, ತಲೆ ಯಾಕೆ ಬಾಗಬೇಕ್ರಿ ಅಂತ ಕೇಳಿದ್ರ ಇದರೊಳಗೇನು ಬುದ್ಧಿಶಕ್ತಿ ಅಂತಕ್ಕಂಥದ್ದಲ್ಲ, ಇದನ್ನ ಪರಮಾತ್ಮನಿಗೆ ಅರ್ಪಣ ಮಾಡ್ತೀನಿ, ಮಾಡಲೇಬೇಕು. ಎಲ್ಲಿ ಪರ್ಯಂತರವಾಗಿ ನಿನ್ನ ಸಮಸ್ತ ಕರ್ಮಗಳನ್ನು ಮನಬುದ್ಧಿಯಾದಿಗಳನ್ನು ಪರಮಾತ್ಮನಿಗೆ ನಾವು ಒಪ್ಸಂಗಿಲ್ಲ, ಅಲ್ಲಿ ತನಕ ನಾವು ಭಕ್ತರಾಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಪರಮಾತ್ಮ ಏನಂತ ನಾವು ಮಯ್ಯೇವ ಮನ ಆದತ್ಸ್ವ ಮೈ ಬುದ್ಧಿಂ ನಿವೇಶಯ ನಿವಶಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ ಹೇಳಿದ ಭಗವಂತ ಗೀತದೊಳಗ. ಅರ್ಜುನ, ನಿನ್ನ ಮನಸ್ಸನ್ನ ನನಗೆ ಒಪ್ಪಿಸಿಬಿಡು ಅಂತ ನಾವು, ನಿನ್ನ ಸಮಸ್ತ ಬುದ್ಧಿ ವೃತ್ತಿಗಳನ್ನ ಎಲ್ಲವನ್ನ ನನ್ನೊಳಗೆ ಅರ್ಪಣ ಮಾಡಿದಿ, ನೀ ಊರ್ಧ್ವ ಲೋಕಗಳನ್ನ ನಿಶ್ಚಯವಾಗಿ ಪಡ್ಕೋತಿದೆ ಅಂತ ಪರಮಾತ್ಮ ಹೇಳ್ತಾನಂದ ಬಳಿಕ ನಮ್ಮಲ್ಲಿರ್ತಕ್ಕಂಥ ಬುದ್ಧಿಶಕ್ತಿಯನ್ನ ಭಗವಂತನಿಗೆ ಅರ್ಪಣ ಮಾಡಲಿಕ್ಕೆ ತಲೆಯನ್ನ ಬಾಗಿಸು, ಕ್ರಿಯಾಶಕ್ತಿಯನ್ನ ಅರ್ಪಣ ಮಾಡಲಿಕ್ಕೆ ಸತ್ಕರ್ಮಗಳನ್ನ ಮಾಡ್ತೀನಿ ಅಂತ ತಿಳ್ಕೊಂಡು ಎರಡೂ ಕರಗಳನ್ನ ಜೋಡಿಸುವಂತ ಮಹಾತ್ಮರು ನಮಗೆ ಅದನ್ನು ಹೇಳ್ತಾ ಇದ್ದಾರೆ. ಒಂದನ್ ಕರ್ನೆ का अर्थ है अपनी क्रियाशक्ति और बुद्धिशक्ति ಶ್ರೀ ಭಗವಾನ್ ಕೆ ಅರ್ಪಿತ್ ಕರ್ನಿ ಚಾಹಿಯೇ. ನಾವು ಕ್ರಿಯಾಶಕ್ತಿ ಮತ್ತು ಬುದ್ಧಿಶಕ್ತಿ ಸಮಸ್ತವನ್ನ ಭಗವಂತನಿಗೆ ಅರ್ಪಣ ಮಾಡಲೇಬೇಕಾಗ್ತದ. ಶ್ರೀ ಭಗವಾನ್ ಕೋ ವಂದನ್ ಕರ್ನೆ ಸೆ ಪಾಪ ತಾಪ ಕಾ ನಾಶ ಹೋತಾ ಹೈ. ಮತ್ತು ನಮಸ್ಕಾರ ಮಾಡೋದ್ರಿಂದ ಮತ್ತೇನಾಗುತ್ತದ್ರಿ ಅಂದ್ರೆ ಪಾಪನೂ ನಾಶ ಆಗುತ್ತದ, ತಾಪಗಳೆಲ್ಲವೂ ನಾಶ ಆಗತ್ತವು. ತಾಪತ್ರಯ ವಿನಾಶಾಯ ಅದಕ್ಕೆ ಹೇಳಿದ್ರು ಅವರು, 3 ತಾಪಗಳು ಕೂಡ ನಾಶ ಆಗತ್ತವು. ಅದರ ಅಂತರ್ಗತವಾಗಿರ್ತಕ್ಕಂಥ ಸಾವಿರ ತಾಪಗಳನ್ನ ನಾವು ದಿನನಿತ್ಯ ಅನುಭವಿಸ್ತೀವಲ್ಲ, ಅವೆಲ್ಲವುಗಳು ನಾಶ ಆಗಿ ಬಿಡ್ತಾವಂತ ತಿಳ್ಕೊಂಡು ನಿರ್ಭಯ ಹೋನಾ ಹೋತೋ ಪ್ರೇಮ ಸೇ ಭಗವಾನ್ ಶ್ರೀಕೃಷ್ಣ ಕಿ ವಂದನ ಕರೋ. ನೀನು ನಿರ್ಭೀತಿ ಆಗಬೇಕಾಗಿತ್ತು, ಯಾವುದಕ್ಕೂ ಅಂಜಲಾರ್ದಂಥ ಒಂದು ಶಕ್ತಿ ನಿನ್ನೊಳಗೆ ಬರಬೇಕಾಗಿತ್ತಂದ್ರೆ ನೀ ಪರಮಾತ್ಮನಿಗೆ ಸದಾ ನಮಸ್ಕಾರ ಮಾಡ್ತಾ ಇರು. ಮೇರೆ ಭಗವಾನ್ ದಯಾಕೆ ಸಾಗರ ಹೈ. ಅವ್ರೇನಂತಾರ, ಪರಮಾತ್ಮ ದಯಾ ಸಾಗರ ಅದಾನ. ಯಾರು ಅವನಿಗೆ ನೆನೆಸ್ತಾರ, ನಮಸ್ಕಾರ ಮಾಡ್ತಾರ, ಅವರಿಗೆ ಕರುಣ ಮಾಡೇ ಮಾಡ್ತಾನ. ಭಯ ಅಂತಕ್ಕಂಥದ್ದು ಅವನಿಗೆ ಉಳಿಯಂಗನೇ ಇಲ್ಲ. ಕೇವಲ ವಾಣಿ ಅವ್ರ ಶರೀರ ಸೇ ನಹಿ ಪರಂತು ಹೃದಯ ಸೇ ಬಿ ವಂದನ್ ಕರು. ಬರೀ ಮನಸ್ಸ ಶರೀರದಿಂದ ಅಷ್ಟೇ ಅಲ್ಲಪ್ಪ, ಹೃದಯಪೂರ್ವಕವಾಗಿ ಪ್ರೇಮಪೂರ್ವಕವಾಗಿ ನೀನೇನು ಮಾಡಂದ್ರೆ ಸದಾ ಪರಮಾತ್ಮನಿಗೆ ನಮಸ್ಕಾರವನ್ನ ಮಾಡು. ಹೃದಯ ಸೇ ವಂದನ್ ಕರ್ನೆ ಸೇ ಶ್ರೀ ಭಗವಾನ್ ಕೆ ಸಾಥ್ ಬ್ರಹ್ಮ ಸಂಬಂಧ ಹೋತಾ ಹೈ. ನೋಡ್ರಿ, ಹೃದಯದಿಂದ ನೀವು ಒಂದು ವೇಳೆ ಪರಮಾತ್ಮನಿಗೆ ನಮಸ್ಕಾರವನ್ನ ಮಾಡ್ತಿದ್ದಿ ಅಂತ ಕೇಳಿದ್ರ ನಿನಗ ಬ್ರಹ್ಮದ ಜೊತೆಗೆ ಸಂಬಂಧ ಅಂತಕ್ಕಂಥದ್ದು ಆಗುತ್ತದ. ಅದರಿಂದ ನಿನಗ ಆನಂದವನ್ನ ಅನುಭವಿಸ್ಲಿಕ್ಕೆ ಬರ್ತದ ಅಂತ ತಿಳ್ಕೊಂಡು ನಮ್ಮೆಲ್ಲರಿಗೂ ವ್ಯಾಸ ಭಗವಂತ ಯಾಕ ನಾವು ಈ ಗ್ರಂಥವನ್ನ ಹೇಳಾಕತ್ತೀವ್ರಿ ಅಂತ ಕೇಳಿದ್ರ, ಭಕ್ತಿ ಪಂಥದಿಂದನೂ ಕೂಡ ಮುಕ್ತಿಯನ್ನ ಪಡೆದಿರ್ತಕ್ಕಂಥ ಗೋಪಿಕಾ ಸ್ತ್ರೀಯರಾಗಲಿ, ಧ್ರುವ ಪ್ರಹ್ಲಾದ ಮೊದಲಾಗಿರ್ತಕ್ಕಂಥವರಾಗಲಿ ಹೆಂಗ ಅವರು ಆನಂದವನ್ನ ಅನುಭವಿಸಿದಾರ, ನೀವು ಕೂಡ ಮನೆಯೊಳಗೆ ಇದ್ದು ಎಲ್ಲಾ ಕರ್ಮಗಳನ್ನ ಮಾಡ್ತಾ ಎಲ್ಲವನ್ನ ಭಗವದರ್ಪಣವಾಗಿ ಮಾಡ್ತಾ ಹೋದ್ರಿ ಅಂತ ಕೇಳಿದ್ರ ಆ ಕರ್ಮನೇ ಭಕ್ತಿ ಆಗ್ತದ, ಆ ಭಕ್ತಿನೇ ಮುಕ್ತಿಯ ಆನಂದವನ್ನ ಕೊಡುತ್ತದ ಅಂತಕ್ಕಂಥ ಉದ್ದೇಶದಿಂದನೇ ಈ ಭಾಗವತವನ್ನ ನಾವು ರಚನೆ ಮಾಡೀವಿ ಅಂತ ಮಹಾತ್ಮರು ಹೇಳಕತ್ತಾರಲ್ಲ. ಇದೇ ವಿಷಯ ಮತ್ತು ನಾಳೆ ದಿವಸ ಮುಂದೆ ವಿಚಾರ ಮಾಡೋಣ ಅಂತ ಹೇಳ್ತಾ, ಇನ್ನು ಸದ್ಗುರು ಅಪ್ಪಾಜಿಯವರು ನಮ್ಮೆಲ್ಲರಿಗೂ ಉಪದೇಶಾಮೃತವನ್ನ ಕರುಣಿಸ್ತಾರಂತ ಹೇಳ್ತಾ ನಾನು 2 ತುದಲ್ ನುಡಿಗಳನ್ನು ಸದ್ಗುರುನಾಥ ನುಡಿದ ಅವರುಗಳಲ್ಲಿ